ಹೆಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ನಮ್ಮ ವಿಡಿಯೋದಲ್ಲಿ ನಾವು ಬೆಸ್ಟ್ ಟೀ ಟೈಮ್ ಸ್ನ್ಯಾಕ್ ಆಗಿರುವಂತಹ ನಿಪ್ಪಟ್ಟು ರೆಸಿಪಿಯನ್ನು ನೋಡ್ತಾ ಇದ್ದೀವಿ. ಮನೆಯಲ್ಲೇ ಇರುವಂತಹ ಇಂಗ್ರೀಡಿಯೆಂಟ್ಸನ್ನು ಉಪಯೋಗಿಸಿಕೊಂಡು ತುಂಬ ರುಚಿಯಾಗಿ, ಅದೇ ರೀತಿ ಕಡಿಮೆ ಸಮಯದಲ್ಲಿ ಯಾವ ರೀತಿ ಪ್ರಿಪೇರ್ ಮಾಡ್ಕೋಬೇಕು ಎಂಬುದನ್ನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ತಡ ಮಾಡಿದಿರಾ ನಿಪ್ಪಟ್ಟು ಪ್ರಿಪೇರ್ ಮಾಡೋಣ. ಮೊದಲಿಗೆ ನಾವು 2-3 ಟೇಬಲ್ ಸ್ಪೂನಷ್ಟು ಕಡಲೆ ಬೀಜ ತಗೊಂಡ್ಬಿಟ್ಟು ಉಗುರು ಬಚ್ಚಿಗೆ ಮಾತ್ರ, ಅಂದರೆ ಹೊಟ್ಟು ತೆಗೆಯುವಷ್ಟು ಮಾತ್ರ ಹುರ್ಕೊಂಡು ಪಕ್ಕಕ್ಕೆ ಹಾಕ್ಕೊಳ್ಳಿ ಫ್ರೆಂಡ್ಸ್. ಆಮೇಲೆ ಸೇಮ್ ಕಡಾಯಿಗೆ 1/2 ಟೇಬಲ್ ಸ್ಪೂನಷ್ಟು ಆಯಿಲನ್ನು ಹಾಕ್ಬಿಟ್ಟು 10-15 ಒಣಮೆಣಸಿನ್ಕಾಯನ್ನು ಹಾಕ್ಬಿಟ್ಟು 3 ಸೆಕೆಂಡ್ ಸುಮ್ಮನೆ ಹಂಗೆ ಅಂದ್ಬಿಟ್ಟು ಪಕ್ಕಕ್ಕೆ ಹಾಕ್ಕೊಂಬಿಡಿ. ನಂತರ 3-4 ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ತಗೊಂಡು ಉಗುರು ಬೆಚ್ಚಗೆ ಮಾಡ್ಕೊಂಬಿಟ್ಟು ಪಕ್ಕಕ್ಕೆ ತೆಗೆದುಬಿಡಿ. ಈಗ ಒಂದು ಮಿಕ್ಸಿ ಜಾರ್ ತಗೊಂಡು ಹುರ್ಕೊಂಡಿರುವಂತಹ ಒಣಮೆಣಸಿನ್ಕಾಯಿ, ಉದ್ದಿನಬೇಳೆ, ಹಸಿ ಕಡಲೆ ಬೀಜ, ಹುರ್ಗಡಲೆ ಸೇರಿಸ್ಕೊಂಬಿಟ್ಟು ಸುಮ್ಮನೆ ತರಿಯಾಗಿ ಗ್ರೈಂಡ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಫುಲ್ ಪೇಸ್ಟ್ ಥರ ಗ್ರೈಂಡ್ ಮಾಡ್ಕೋಬೇಡಿ. ಈಗ ಈ ಮಿಕ್ಸನ್ನು ನಾವು ಒಂದು ಪ್ಲೇಟ್ಗೆ ಹಾಕ್ಕೊಂಬಿಡಬೇಕು. ಆನಂತರ 1.5 ಕಪ್ ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ಳಿ. ಇಲ್ಲಿ ಅಕ್ಕಿ ಹಿಟ್ಟು ನಾನು ಸುಮಾರು 1/2 kg ತಗೊಂಡಿದ್ದೀನಿ ಫ್ರೆಂಡ್ಸ್. ಸೇಮ್ ಅಕ್ಕಿ ಹಿಟ್ಟಿಗೆ ಈಗ ಕರಿ ಎಳ್ಳನ್ನು ಸೇರಿಸ್ತಾ ಇದ್ದೀನಿ. ಕರಿ ಎಳ್ಳು ಬದಲು ಬಿಳಿ ಎಳ್ಳನ್ನಾದರೂ ಸೇರಿಸ್ಕೋಬೋದು. ನಾವು ಹುರಿದು ಹೊಟ್ಟು ತಗೊಂಡಿರುವಂತಹ ಶೇಂಗಾನ ಸೇರಿಸ್ಕೋಬೇಕು. ನಂತರ ಕರಿಬೇವಿನ ಸೊಪ್ಪು ಸೇರಿಸ್ಕೊತಾ ಇದ್ದೀನಿ. ನಾನು ಕರಿಬೇವಿನ ಸೊಪ್ಪು ತಗೊಂಡಿದ್ದೀನಿ, ಅದಕ್ಕೆ ಈ ಥರ ಪುಡಿ ಮಾಡ್ಕೊತಾ ಇದ್ದೀನಿ. ಹಸಿ ಕರಿಬೇವಿನ ಸೊಪ್ಪಾದರೆ ಒಂದು ಸಲ ಬಾಣಲೆಯಲ್ಲಿ ಬೆಚ್ಚಗೆ ಮಾಡಿಬಿಟ್ಟು ಹಾಕ್ಕೊಳ್ಳಿ. ಆನಂತರ 1 ಟೇಬಲ್ ಸ್ಪೂನಷ್ಟು ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, 3-4 ಚಿಟಿಕೆಯಷ್ಟು ಅರಿಶಿನವನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ. ಈ ಥರ ಮಿಕ್ಸ್ ಮಾಡ್ಕೊಂಡ ನಂತರ ಕಾದಿರುವಂತಹ ಎಣ್ಣೆಯನ್ನು 4-5 ಟೇಬಲ್ ಸ್ಪೂನಷ್ಟು ಸೇರಿಸ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡಿ. ಹಿಟ್ಟಿಗೆಲ್ಲ ನೀಟಾಗಿ ಎಣ್ಣೆ ಮಿಕ್ಸ್ ಆಗೋ ಥರ ಕಲಿಸ್ಕೋಬೇಕು ಫ್ರೆಂಡ್ಸ್. ಆನಂತರ ಉಗುರು ಬೆಚ್ಚಗೆ ಮಾಡ್ಕೊಂಬಿಟ್ಟು ನೀರನ್ನು ಸೇರಿಸ್ಕೊತ ಸ್ವಲ್ಪವಾಗಿ ಹಿಟ್ಟನ್ನು ಕಲಿಸ್ಕೋಬೇಕಾಗುತ್ತೆ. ಬಿಸಿ ನೀರು ಮತ್ತು ಬಿಸಿ ಎಣ್ಣೆಯನ್ನು ಸೇರಿಸೋದ್ರಿಂದ ನಿಪ್ಪಟ್ಟು ತಟ್ಟುವಾಗ ಹೊಡಿದಿರ ನೀಟಾಗಿ ಬರುತ್ತೆ ಫ್ರೆಂಡ್ಸ್. ಹಿಟ್ಟು ನಮಗೆ ಈ ಹದ ಬರೋ ಹಾಗೆ ಕಲಿಸ್ಕೋಬೇಕು ಫ್ರೆಂಡ್ಸ್. ಈಗ ಚಿಕ್ಕ ಉಂಡೆಗಳಾಗಿ ಮಾಡ್ಕೊಂಬಿಟ್ಟು ನಿಪ್ಪಟ್ಟನ್ನು ತಟ್ಕೋಬೇಕು. ಈ ಹಿಟ್ಟು ನಮಗೆ ಆರ್ದಿರ ಕಾಟನ್ ಕ್ಲಾತ್ ಒಂದು ಈ ಥರ ವೆಟ್ ಮಾಡಿಬಿಟ್ಟು ಹಾಕ್ಕೊಂಬಿಡಿ. ಆನಂತರ ಬಾಳೆ ಎಲೆ ಇಲ್ಲ ಬಟರ್ ಪೇಪರನ್ನು ತಗೊಂಡು ಈ ಥರ ಎಣ್ಣೆಯನ್ನು ಸವರ್ಕೊಂಡು ಚಿಕ್ಕ ಉಂಡೆಗಳನ್ನು ತಗೊಂಡ್ಬಿಟ್ಟು ನಾವು ನೀಟಾಗಿ ನಿಪ್ಪಟ್ಟು ತಟ್ಕೋಬೇಕು. ಈ ಥರ ಬಾಳೆ ಎಲೆ ಇಲ್ಲ ಬಟರ್ ಪೇಪರನ್ನು ಯೂಸ್ ಮಾಡೋದ್ರಿಂದ ನಿಪ್ಪಟ್ಟು ನಮಗೆ ನೀಟಾಗಿ ಡಿಮೋಲ್ಡ್ ಆಗುತ್ತೆ ಫ್ರೆಂಡ್ಸ್. ಎಣ್ಣೆಗೆ ಹಾಕೋಕ್ಕೆ ಈ ಥರ ಒಂದೇ ಸಲ 2-3 ಮಾಡ್ಕೊಂಬಿಟ್ಟು ಪಕ್ಕಕ್ಕೆ ಇಟ್ಕೊಂಡ್ರೆ ನಾವು ಬೇಗ ಎಣ್ಣೆಯಲ್ಲಿ ಕರಿಯೋಕ್ಕೆ ಈಸಿ ಆಗುತ್ತೆ. ಈ ರೀತಿ ಕೈಯಲ್ಲಿ ಮಾಡೋದ್ರಿಂದ ಈ ಪ್ರಾಸೆಸ್ ಲೇಟ್ ಆಗುತ್ತೆ ಅನ್ನೋಂಗಿದ್ರೆ ಮನೆಯಲ್ಲೇ ಪೂರಿ ಮೇಕರ್ ಏನಾದರೂ ಅವೈಲಬಲ್ ಇದ್ದರೆ ಪೂರಿ ಮೇಕರಲ್ಲಿ ಪ್ರೆಸ್ ಮಾಡಿಕೊಂಡ್ರೂ ನಮಗೆ ನಿಪ್ಪಟ್ಟು ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಈ ಥರ ಒಂದೊಂದಾಗಿ ನಾವು ಬಾಳೆ ಎಲೆಯಿಂದ ತೆಗೆದುಬಿಟ್ಟು ಕಾದಿರುವಂತಹ ಎಣ್ಣೆಗೆ ಬಿಡಬೇಕು. ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬಂದರೆ ಸಾಕು ಫ್ರೆಂಡ್ಸ್. ಎಣ್ಣೆಯಿಂದ ತೆಗೆದು ಪಕ್ಕಕ್ಕೆ ಹಾಕ್ಕೊಂಬಿಡಿ. ಇದೇ ರೀತಿ ಉಳಿದಿರುವಂತಹ ಎಲ್ಲ ಹಿಟ್ಟನ್ನು ನಿಪ್ಪಟ್ಟು ಪ್ರಿಪೇರ್ ಮಾಡ್ಕೋಬೇಕು. ಅಷ್ಟೇ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಗರಿಯಾದ ಟೀ ಟೈಮ್ ಸ್ನ್ಯಾಕ್ ನಿಪ್ಪಟ್ಟು ಪ್ರಿಪೇರ್ ಆಗೋಯ್ತು ನೋಡಿದ್ರಲ್ಲ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಒಂದು ಲೈಕನ್ನು ಕೊಡೋದು ಮಾತ್ರ ಮರೆಯಬೇಡಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡಿಕೊಳ್ಳಿ. ಇಂತಹ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಹ್ಯಾವ್ ಎ ಗ್ರೇಟ್ ಡೇ.